ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆಯಿಂದ ಕೋಪಿಸಿಕೊಂಡು ಕೂತಿದ್ದೆ ಪಶ್ಚಿಮ ಬಂಗಾಳ. ಎಲ್ಲಾದ್ರ ಬಗ್ಗೆ ಮಾತಾಡ್ತೀರಿ, ನನ್ನ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ದಿನಗಟ್ಟಲೆ ಆಗಿ ಹೊತ್ತು ನನ್ನ ಸುದ್ದಿನೇ ನೀವು ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದೆ. ಪಶ್ಚಿಮ ಬಂಗಾಳವನ್ನು ಬಿಟ್ಟು ನಾವು ಬೇರೆ ವಿಷಯವನ್ನು ಮಾತಾಡಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೊಂದು ವಿಷಯಗಳಿದ್ದಾವೆ. ನಿಮಗೆ ಖರೆ ಹೇಳ್ತೇನೆ, ಪ್ರತಿದಿನ 3 ವಿಡಿಯೋಗಳನ್ನು ಕೇವಲ ಪಶ್ಚಿಮ ಬಂಗಾಳದ ಮೇಲೆ ಮಾಡಬಹುದು, ಅಷ್ಟೊಂದು ಸುದ್ದಿಗಳಿದ್ದಾವೆ. ಅದಕ್ಕೆ ಕಾರಣವೂ ಇದೆ. ಮೊದಲನೇದಾಗಿ ಅಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಒಂದಕ್ಕಿಂತ ಒಂದು ಅದ್ಭುತವಾದ ಘೋಷಣೆಗಳನ್ನು ಅಲ್ಲಿಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಎರಡನೇದ್ದು, ಕ್ರಿಮಿನಲ್ ಕೇಸ್ಗಳು ಒಂದಿಲ್ಲ ಒಂದು ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದ್ದಾವೆ, ಅದರ ಮಾಹಿತಿಯನ್ನು ನಿಮ್ಗೆ ಹೇಳಬೇಕು. ಮೂರನೇದಾಗಿ, ಪಶ್ಚಿಮ ಬಂಗಾಳದಲ್ಲಿ ಹಳೇ ರೌಡಿಗಳು ಯಾರಿದ್ದಾರೆ ಅವ್ರನ್ನ ಎಳ್ಕೊಂಡು ಹೋಗಿ ರಸ್ತೆನಲ್ಲಿ ಹೊಡಿತಾ ಇದ್ದಾರೆ ಮತ್ತು ಬುಲ್ಡೋಸರ್ ಕೆಲಸ ನಡೀತಾ ಇದೆ. ಆ ವಿಷಯವನ್ನು ಹೇಳದೇ ಇರೋಕ್ಕಾಗೋದಿಲ್ಲ. ಆದರೂ ಕೂಡ ಒಂದೇ ಸಂಚಿಕೆಯಲ್ಲಿ ಕ್ಲುಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ದಿನಕ್ಕೆ ಒಂದು ಸಂಚಿಕೆಯನ್ನು ನಾವು ಪಶ್ಚಿಮ ಬಂಗಾಳಕ್ಕೆ ಇಟ್ಕೊಳ್ಳಿಕ್ಕೆ ದಯವಿಟ್ಟು ತಾವು ಅನುಮತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ, ಇದ್ದಕ್ಕಿದ್ದ ಹಾಗೆ ತಮ್ಮ ಕಣ್ಣಿನ ಚಿಕಿತ್ಸೆ ನೆನಪಾಗ್ಬಿಡ್ತು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ. ಕಲ್ಕತ್ತಾ ಹೈಕೋರ್ಟ್ಗೆ ಅರ್ಜೆಂಟ್ ತುರ್ತು ವಿಚಾರಣೆಗಾಗಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಜಡ್ಜು ಸೌಗತ್ ಭಟ್ಟಾಚಾರ್ಯ ಅಂತ, ಆನರೇಬಲ್ ಜಸ್ಟಿಸ್ ಸೌಗತ್ ಭಟ್ಟಾಚಾರ್ಯ ಅವ್ರು ಏನು ಹೇಳ್ತಾರೆ ಅಂದರೆ, ಅಭಿಷೇಕ್ ಬ್ಯಾನರ್ಜಿ ಭೈಪು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂಥ TMCಯ ಅವ್ರು ಹೇಳ್ತಾರೆ, 2016ರಲ್ಲಿ ನನಗೆ ರಸ್ತೆ ಅಪಘಾತ ಆಗಿತ್ತು, ಹೀಗಾಗಿ ಒಂದು ಕಣ್ಣಿನ ಚಿಕಿತ್ಸೆ ಮಾಡಿಸೋದು ಅಗತ್ಯ ಇದೆ ನನಗೆ. ಅದನ್ನು ಜಾನ್ ಹಾಪ್ಕಿನ್ಸ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೇಕು ಅಮೇರಿಕಾದಲ್ಲಿ. ಅದಕ್ಕೋಸ್ಕರ 10 ವರ್ಷಗಳ ಹಿಂದೆ ಆಗಿರುವಂಥ ಅಪಘಾತದ ಚಿಕಿತ್ಸೆಯನ್ನು ಈಗ ತುರ್ತಾಗಿ ಅಮೇರಿಕೆಗೆ ಹೋಗಿ ಚಿಕಿತ್ಸೆ ಮಾಡಿಸ್ಬೇಕು ಜಾನ್ ಹಾಪ್ಕಿನ್ಸ್ ಹಾಸ್ಪಿಟ್ಲಲ್ಲಿ. ಅಮೇರಿಕಾಗೆ ಹೋಗಿ ಬರ್ತೀನಿ, ನನಗೆ 1 ವಾರ ಅನುಮತಿಯನ್ನು ಕೊಡಿ. ಮೊದಲನೇದಾಗಿ, ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳದ ಆರೋಗ್ಯ ಸಚಿವರಾಗಿದ್ದರು. ಎರಡನೇದಾಗಿ, ಈ ಮನುಷ್ಯ ಅಲ್ಲಿ ತನ್ನ ಸ್ವತಃ ಸೋದರತ್ತೆ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಪ್ಯಾರಲಲ್ ಆಗಿ ಸೇವಾಶ್ರಯ ಅನ್ನುವಂಥ ಒಂದು ಸ್ಕೀಮ್ ನಡೆಸ್ತಾ ಇದ್ದ. ಏನಿದು ಸೇವಾಶ್ರಯ? ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನು ಇಡೀ ಪಶ್ಚಿಮ ಬಂಗಾಳದಲ್ಲಿ ಮಾಡಿಸೋದು. ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಸರ್ಕಾರದ ದುಡ್ಡನ್ನು ಬೊಕ್ಕಸದಿಂದ ತೆಗೆದು ಖರ್ಚು ಮಾಡಿಸೋದು. ತನ್ನ ಅತ್ತೆಯೇ ಆರೋಗ್ಯ ಸಚಿವೆ ಇದ್ದಾಗ ಈ ರೀತಿ ಸೇವಾಶ್ರಯ ಅನ್ನುವಂಥ ಕ್ಯಾಂಪ್ ಮಾಡುವ ಅಗತ್ಯ ಏನಿರುತ್ತೆ? ಆಸ್ಪತ್ರೆಗಳು ಸರಿಯಾಗಿದ್ದಿದ್ರೆ ಈತ ಮಾಡಿಸ್ಬೇಕಾಗಿಲ್ಲ. ಎರಡನೇದ್ದು, 10 ವರ್ಷಗಳ ಹಿಂದೆ ಈತನಿಗೆ ಆಕ್ಸಿಡೆಂಟಲ್ಲಿ ಕಣ್ಣಿಗೆ ತೊಂದರೆ ಆಗಿದೆ, ಒಂದು ಕಣ್ಣಿಗೆ. 10 ವರ್ಷ ಚಿಕಿತ್ಸೆ ಮಾಡಿಸ್ಲಾರ್ದೆ ಈಗಲೇ ತುರ್ತಾಗಿ ಅಮೇರಿಕಾಗೆ ಹೋಗಿ ಚಿಕಿತ್ಸೆ ಮಾಡಿಸ್ಬೇಕಾದ ಅಗತ್ಯತೆ ಏನಿದೆ? ಇದು ಯಾರಿಗಾದರೂ ಬರುವಂಥ ಪ್ರಶ್ನೆ. ಸೌಗತ್ ಭಟ್ಟಾಚಾರ್ಯ ಅವರು ಒಂದು ಮಾತನ್ನು ಹೇಳಿದರು. ಅವರು ಮೊದಲನೇದಾಗಿ ಇದನ್ನು ತುರ್ತು ವಿಚಾರಣೆಗೆ ತೆಗೆದುಕೊಳ್ಳಿಲ್ಲ, ರಿಜೆಕ್ಟ್ ಮಾಡಿದರು, ತಿರಸ್ಕಾರ ಮಾಡಿದರು. ತಿರಸ್ಕಾರ ಮಾಡುವಾಗ ಒಂದು ಟಿಪ್ಪಣಿಯನ್ನು ಮಾಡಿದರು. ಭಾರತ ದೇಶದಲ್ಲಿ ಕಣ್ಣಿನ ಚಿಕಿತ್ಸೆ ಮಾಡಲಿಕ್ಕೆ ಯಾವುದೇ ಆಸ್ಪತ್ರೆಗಳಿಲ್ಲವಾ? ನೀವು ಅಮೇರಿಕೆಗೆ ಹೋಗಿ ಮಾಡಿಸ್ಬೇಕಾದ ಅನಿವಾರ್ಯತೆ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಈ ಕಾರಣಕ್ಕಾಗಿ ನಾವು ನಿಮಗೆ ತುರ್ತು ವಿಚಾರಣೆ ನಡೆಸಿ ಇದರ ತೀರ್ಪನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದ್ಯತೆಯ ಮೇಲೆ ಯಾವಾಗ ಬರುತ್ತೋ ಆ ಪಾಳಿ ಪ್ರಕಾರ ಬರಲಿ, ಪಾಳಿ ಪ್ರಕಾರ ಬಂದಾಗ ಅದು ವಿಚಾರಣೆ ಮಾಡೋಣ, ನೋಡ್ಕೊಳ್ಳೋಣ ಅಂತ ಹೇಳಿದರು. ಆದರೆ ಈತ ಒಂದು ಇಂಜೆಕ್ಷನ್ ಮುಂಚೆನೇ ತೊಗೊಂಡಿದ್ದಾನೆ. ಏನಂತ ತೊಗೊಂಡಿದ್ದಾನೆ? ಈತ ಪ್ರಚೋದನಾತ್ಮಕ ಭಾಷಣ ಮಾಡಿದ್ದ. ಒಂದ್ಸಲ ನಿಮಗೆ ಗೊತ್ತಿರಬೇಕು, ನಾನು ಹೇಳಿದ್ದೀನಿ ಹಿಂದೆ, ಫಾಲ್ಟಾದಲ್ಲಿ ಒಂದು ಕಾರಿನ ಬಾನೆಟ್ ಮೇಲೆ ನಿಂತು 4ನೇ ತಾರೀಕು 12 ಗಂಟೆ ಆಗಲಿ ಒಬ್ಬೊಬ್ಬರನ್ನ ಎಳ್ಕೊಂಬಂದು ಮುಗಿಸ್ತೀವಿ ಅಂತ DJ ಮಾಡ್ತೀವಿ ನಿಮ್ಮದು ಎಲ್ಲರದು ಅಂತ ಹೇಳಿದ್ದ. ಅದು ವೈರಲ್ ಆಗಿತ್ತು, ಭಾಳ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಅಮಿತ್ ಶಾ ಅವ್ರನ್ನ ಎಳ್ಕೊಂಬರ್ತೀವಿ ದಿಲ್ಲಿಯಿಂದ, ಲಟ್ಕಾಯಿಸ್ತೀವಿ, ತಲೆ ಕೆಳಗೆ ಕಾಲ ಮೇಲೆ ಮಾಲಿ ಅಂತೆಲ್ಲ ಕೆಟ್ಟದಾಗ ಮಾತಾಡಿದ್ದು. ಆ ವಿಡಿಯೋವನ್ನು ಹಾಕ್ಲಿಕ್ಕೆಲ್ಲ ಪ್ರಚೋದನಾತ್ಮಕ ಆಗಿರೋದ್ರಿಂದ ಬೇಡ ಅಂದ್ಬಿಟ್ಟಿದ್ದೀನಿ. ಅದರ ಮೊಕದ್ದಮೆ ನಡೀತಾ ಇದೆ, ಅರೆಸ್ಟ್ ಮಾಡಬಾರ್ದು ಅಂತ ಇತ್ತ ಕಲ್ಕತ್ತಾ ಹೈಕೋರ್ಟ್ಗೆ ಹೋದಾಗ ಅವರು ಒಂದು ಆರ್ಡರ್ ಮಾಡಿಕೊಟ್ರವ ಕಲ್ಕತ್ತಾ ಹೈಕೋರ್ಟಲ್ಲಿ. ಏನಂತ? ಈತನ ಮೇಲೆ ಬಲವಂತದ ಕ್ರಮವನ್ನು ಜರುಗಿಸಬಾರದು, ಜುಲೈ 31ರವರೆಗೂ ಈತನನ್ನು ಬಂಧಿಸಬಾರದು. ಹಾಗಂತ ಈತ ಇಲ್ಲಿಂದ ಎಲ್ಲಿಯೂ ಪರಾರಿಯಾಗುವ ಹಾಗಿಲ್ಲ. ಈತನ ಮೇಲೆ ಫ್ಲೈಟ್ ರಿಸ್ಕ್ ಅಂತ ಇಟ್ಟು ಈತನ ಎಲ್ಲಿಯೂ ವಿದೇಶ ಸಂಚಾರ ಮಾಡುವುದಕ್ಕಿಂತ ಮುಂಚೆ ಕೋರ್ಟಿನ ಅನುಮತಿಯನ್ನು ಪಡೆಯಬೇಕು. ಈತ ಎಲ್ಲಿಯೂ ಹೋಗಬಾರದು. ಒಂದು ವೇಳೆ ಭಾರತ ಬಿಟ್ಟು ಹೋಗಬೇಕು ಅಂತ ಆದರೆ ಈತ ಮುಂಚೆ ಅನುಮತಿಯನ್ನು ಪಡೆಯಬೇಕು. ಹಾಗೆ ಹೇಳಿದ್ದರಿಂದ ಈತ ಮತ್ತೆ ಕೋರ್ಟಿಗೆ ಬರ್ತಾನೆ. ಅಲ್ಲಿ ಸೌಗತ್ ಭಟ್ಟಾಚಾರ್ಯ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಹೀಗೆ ಯಾಕೆ ಅರ್ಜೆಂಟ್ಗೆ ಹೋಗ್ಬೇಕಾಯ್ತು ಇವನಿಗೆ? ಇಷ್ಟು ದಿವಸ ಬಿಟ್ಟು ಮೇ 4ನೇ ತಾರೀಕು ಚುನಾವಣೆ ಆಗಿದೆ, ಫಲಿತಾಂಶ ಬಂದಿದೆ. ಅದಾಗಿ ಈಗಾಗಲೇ ಬಂದ್ವಿ ನಾವು ಜೂನ್, ಫ್ಯಾಗ್ ಎಂಡ್ ಆಫ್ ದಿ ಜೂನ್ ಮಂತಲ್ಲಿದ್ದೀವಿ.
ಈಗ ಇವತ್ತೇ ಹೊರಡಬೇಕು ಅಂತ ಯಾಕೆ ಬಂತು ಅಂದರೆ ಅದರದ್ದು ಒಂದು ಕಾರಣ ಇದೆ. ನೋಡಿ ಹೇಗೆ ಬಿಂದುಗಳನ್ನು ಜೋಡಿಸ್ಬೇಕು ಅನ್ನೋದು ಸುದ್ದಿ ಮಾಡೋದು ಸುಲಭ ಅಲ್ಲ. ಒಂದು 100 ಸುದ್ದಿ ಬಿದ್ದಿರ್ತಾವೆ. ಒಂದಕ್ಕೊಂದು ಕನೆಕ್ಷನ್ ಏನಿದೆ ಅನ್ನೋದನ್ನು ಸೂಕ್ಷ್ಮತೆ ಇಟ್ಕೋಬೇಕು ನಾವು. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ. ನಿನ್ನೆ ವಿಧಾನನಗರ ಕೋರ್ಟಿನಲ್ಲಿ ಒಂದು ಮೊಕದ್ದಮೆ ವಿಚಾರಣೆ ನಡೀತಿ. ಒಂದು 31 ಗಂಟೆಗಳ ಕಾಲ CBI ಅವರು ಈತನ ಎನ್ಕ್ವೈರಿ ಮಾಡಿದ್ದಾರೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಈತ ಈ ದೇಶದ ಕೇಂದ್ರ ಗೃಹ ಸಚಿವರನ್ನು ಅಟ್ಟಾಡ್ಸ್ಕೊಂಡು ಹೊಡಿತೀವಿ ನಾವು, ಹಿಂದೂಗಳನ್ನ ಯಾರು ಉಳಿಸಲ್ಲ, ಚುನಾವಣೆ ಫಲಿತಾಂಶ ಬರಲಿ, ಯಾರ್ಯಾರು ನೀವೇನಾದರೂ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೋದ್ರೆ ಆಮೇಲೆ ನೀವು ಯಾರೂ ಉಳಿಯೋದಿಲ್ಲ ಅನ್ನುವಂಥ ಒಂದು ಭಾಷಣ, ಒಂದು ಉದ್ರೇಕಕಾರಿಯಾದ ಭಾಷಣ ಮಾಡಿದ್ದಾರೆ. ಇದು ವಿಧಾನನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು. ಅದಾದಮೇಲೆ ಅದನ್ನ CBIಗೆ ಹಸ್ತಾಂತರ ಮಾಡಲಾಯಿತು. ಏಕೆಂದರೆ ಈ ದೇಶದ ಗೃಹ ಸಚಿವರಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ದೇಶದ ಗೃಹ ಸಚಿವಾಲಯ ಅಂತಂದರೆ ದೇಶದ ಭದ್ರತೆಯ ಪ್ರಶ್ನೆ ಅಂತಲೇ ಅರ್ಥ ಅದು. ಹಾಗೆ ಮಾಡಿದ ಸಂದರ್ಭದಲ್ಲಿ ಎನ್ಕ್ವೈರಿ ಆಗುತ್ತೆ, 31 ಗಂಟೆ ಎನ್ಕ್ವೈರಿ ಆಗುತ್ತೆ, ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ. ಇದು ನನ್ನ ಧ್ವನಿ ಅಲ್ಲ ಅಂತ ಇವರ ವಕೀಲರು ವಾದ ಮಾಡ್ತಾರೆ. ಇದನ್ನು ಮಾರ್ಫ್ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ, ಹಿಂಗೆ ವಿಡಿಯೋ ಇದೆ, ಎಲ್ಲ ಇದೆ. ನೀವೇನಾದರೂ ಒಂದು ಆರ್ಗ್ಯುಮೆಂಟ್ ಮಾಡ್ಬೇಕಲ್ವ, ಆರ್ಗ್ಯುಮೆಂಟ್ ಮಾಡ್ತಾರೆ. ಆರ್ಗ್ಯುಮೆಂಟ್ ಮಾಡಿದ ಸಂದರ್ಭದಲ್ಲಿ ಕೋರ್ಟ್ ನಿನ್ನೆ ಆರ್ಡರ್ ಮಾಡಿದೆ ಏನಂತಂದರೆ, ಜೂನ್ 30ನೇ ತಾರೀಕು ಒಂದು ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಳಬೇಕು. ಈತನೇ ಹೌದು ಅಲ್ಲ ಅನ್ನೋದು ಫೊರೆನ್ಸಿಕ್ ಇದು ಆಗಬೇಕಲ್ವ, ರಿಪೋರ್ಟ್ ಬರಬೇಕಲ್ವ. ಅದಕ್ಕೋಸ್ಕರ ಧ್ವನಿಯ ಪರೀಕ್ಷೆ ಮಾಡಲಿಕ್ಕೆ ವಾಯ್ಸ್ ಸ್ಯಾಂಪಲ್ ತೊಗೊಳಕ್ಕೆ ಜೂನ್ 30ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ಜೂನ್ 30ಕ್ಕೆ ಈತ ಹಾಜರಾಗಲೇಬೇಕಾಗತ್ತೆ. ಹಾಜರಾಗಲಿಲ್ಲ, ಎಕ್ಸಾಮ್ಷನ್ ಹಾಕಿದ್ರೆ ಮತ್ತೆ 2 ದಿವಸ ಬಿಟ್ಟು ಬರಬೇಕಾಗತ್ತೆ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಈತನ ಹೆಂಡತಿ ಮತ್ತು ಈತನ ಮಗ ಈಗಾಗಲೇ ಮನೆಯನ್ನು ತೊರೆದು ಹೋಗಿದೆ. ಅವರು ಆ್ಯಕ್ಚುಲಿ ಆಕೆ ಥೈಲ್ಯಾಂಡ್ನವ್ರು. ಆಕೆ 2 ಪ್ಯಾನ್ ಕಾರ್ಡ್ ಇದ್ದಾವೆ, ಅದೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಪುನರಪ್ಪಿ ಅದನ್ನ ಹೇಳಬೇಕಾದ ಅಗತ್ಯ ಇಲ್ಲ, ಚರ್ವಣ ಬೇಡ, ಹೇಳಿದ್ದನ್ನು ಹೇಳೋದು ಬೇಡ ಅಂತ ಕ್ಲುಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಅವ್ರು ಪರಾರಿಯಾಗಿ ಆಗೋಯ್ತು. ಅವರು ಸಿಂಗಪುರ್ನಲ್ಲಿ ಸೆಟ್ಲ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಯಾಕೆಂದರೆ ಈತನಿಗೆ ಸಿಂಗಪುರ್ನಲ್ಲಿ ವ್ಯವಹಾರ ಇದೆ ಅಭಿಷೇಕ್ ಬ್ಯಾನರ್ಜಿಗೆ. ಈತ ಈಗ ಪರಾರಿ ಆಗಿಬಿಟ್ರೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಡಾಕ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ಮಾಡಿಸೋದು, ಮತ್ತೊಂದು ಮಾಡೋದು, ಏನೋ ಮಾಡ್ತಾನೆ. ಇದು ಫ್ಲೈಟ್ ರಿಸ್ಕ್ ಇದು. ಈತ ಈಗ ವಾಯ್ಸ್ ಟೆಸ್ಟ್ ಕೊಟ್ಬಿಟ್ರೆ ಈತ ಅಪರಾಧಿ ಅಂತ ಸಾಬೀತಾಗಿ ಹೋಗುತ್ತೆ. ಈತನ ಮೇಲಿರುವಂಥ ಆರೋಪ ಸಾಬೀತಾಗತ್ತೆ. ಈತನಿಗೆ 20 ವರ್ಷ ಜೈಲು ಶಿಕ್ಷೆ ಇರುತ್ತೆ, 20 years. ಕಡಿಮೆ ಅಂದರೆ 7, ಇಲ್ಲ ಅಂದರೆ 20 ವರ್ಷ ಈತನಿಗೆ ಶಿಕ್ಷೆ ಪ್ರಮಾಣ ಇರುತ್ತೆ. ಇದರ ತೀವ್ರತೆ ಆತನಿಗೆ ಗೊತ್ತಿದೆ. ಈಗಾಗಲೇ ಈತ ತನ್ನ ಮನೆ ಇತ್ತಲ್ಲ, ಆ ಮನೆಯನ್ನು ತೊರೆದಿದ್ದಾನೆ. ನಂಬರ್ 30B ಹರೀಶ್ ಚಟರ್ಜಿ ಮಾರ್ಗ್ ಕಲ್ಕಟ್ಟಾದಲ್ಲಿ ಕಾಲಿಘಾಟ್ನಲ್ಲಿ ಈತನ ಮನೆ ಇದ್ದು, ದೊಡ್ಡ ಬಂಗ್ಲೆ. ಅದ್ರ ಮೇಲೆ ಈಗಾಗಲೇ ಕೇಸ್ ಇದೆ. ಅದನ್ನು ಫ್ರಂಟ್ ಎಲಿವೇಷನ್ ಎಲ್ಲ ಇದನ್ನು ಮಾಡಿದ್ದಾನೆ, ಅತಿಕ್ರಮಣ ಮಾಡ್ಕೊಂಡಿದ್ದಾನೆ, ಒಳಗಡೆ ಲಿಫ್ಟಿಗೆ ಅನುಮತಿ ಪಡೆದಿಲ್ಲ, ಅದೆಲ್ಲ ಈ ಹಳೆಯ ಸಂಚಿಕೆಗಳಲ್ಲಿ ಹೇಳಿದ್ದೆ. ಈಗ ಆ ಮನೆಯಲ್ಲಿ ಈತ ವಾಸ ಮಾಡ್ತಾ ಇಲ್ಲ. ಆತ ಕೊಮ್ಯಾಕ್ ಸ್ಟ್ರೀಟ್ನಲ್ಲಿ ಇನ್ನೊಂದು ಆತನ ಆಫೀಸ್ ಕಮ್ ರೆಸಿಡೆನ್ಸ್ ಇದೆ, ಅಲ್ಲಿರ್ತಾ ಇದ್ದಾನೆ. ಈ ಮನೆಯನ್ನು ಹೋಮ್ ಫಾರ್ ಡೆಸ್ಟಿಟ್ಯೂಟ್ಸ್ ಮಾಡ್ತೀನಿ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. ಯಾವ ಭವ್ಯ ಬಂಗಲೆ ಇವತ್ತು ಪಿಕ್ನಿಕ್ ಸ್ಪಾಟ್ ಆಗಿದೆಯೋ, ಯಾವುದ್ರ ಮುಂದೆ ಜನ ನಿಂತು ಸೆಲ್ಫಿ ತೆಗೆಸ್ಕೋತಾ ಇದ್ದಾರೋ, ಆ ಮನೆಯನ್ನು ನಿರ್ಗತಿಕರು ಇರ್ತಾರಲ್ಲ ಬಂಗಾಲದಲ್ಲಿ, ಆ ನಿರ್ಗತಿಕರು ಉಳ್ಕೊಳ್ಳಿಕ್ಕೆ ಆ ಸೇವಾಧಾಮ ಮಾಡ್ತೀನಿ ಅಂತ ಅದನ್ನು ಕೆಡೋದಿಲ್ಲ ನಾನು ಅಂದ್ರೆ ನಿನ್ನೆ ಸುವೇಂದು ಅಧಿಕಾರಿ ಮಾಡ್ತಾರೋ ಅದ್ಭುತ ಕೆಲಸ ಕೇಳಿ. ಈಗ ಅವರು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಏನು ಆಗತ್ತೆ ಅನ್ನೋದನ್ನು 3ನೇ ಜನರಿಂದ ಜನ ಮಾತು ಕೇಳಬಾರ್ದು ಅಂತ ಇಡೀ ಪಶ್ಚಿಮ ಬಂಗಾಳದಲ್ಲಿ ವಿಧಾನಮಂಡಲದ ಅಧಿವೇಶನವನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಇವರ ಹಿಡನ್ ಅಜೆಂಡಾ ಇಲ್ಲ, ಇವರು ಸ್ಪಷ್ಟವಾಗಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಇವ್ರು ಯಾವುದರಿಂದನೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಲೈವ್ ಟೆಲಿಕಾಸ್ಟನ್ನು ಮಾಡಿಸ್ತಾ ಇದ್ದಾರೆ. ಅಲ್ಲಿಯ ಪ್ರತಿಯೊಬ್ಬ ಜನರಿಗೂ ಸುವೇಂದು ಅಧಿಕಾರಿಯವರ ಧೋರಣೆ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಈ ದೇಶದಲ್ಲಿ ಬೇಕಾಗಿದ್ದು. ಅದು ನಂಗೆ ಭಾಳ ಸಂತೋಷ ಆಗಿತ್ತು. ಒಂದು ದುಃಖಕರ ಘಟನೆಯನ್ನು ಹೇಳಿಬಿಡ್ತೀನಿ. ಇದ್ರ ಜೊತೆಗೆ ಬೇರೆ ಬೇರೆ ವಿಷಯ ಭಾಳ ಇದ್ದಾವೆ, ಮತ್ತೆ ಮಾತಾಡೋಣ. ನಿನ್ನೆ ತರ್ತಾಲ ಎನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡದಾದಂಥ ಸೌಧ ಬಹುಮಹಡಿ ಕಟ್ಟಡ ಕುಸಿದು ಬಿತ್ತು. 3ನೇ ಅಂತಸ್ತು ಕುಸಿದು ಬಿತ್ತು. 20-21 ಜನ ಆಸ್ಪತ್ರೆಯಲ್ಲಿದ್ದಾರೆ. 5 ಜನರ ಸಾವಾಗಿದೆ. ಈ ರೀತಿ ಕಟ್ಟಡ ಕುಸಿದು ಬಿದ್ದ ತಕ್ಷಣ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಘಟನಾ ಸ್ಥಳಕ್ಕೆ ಹೋಗ್ತಾರೆ, ಎನ್ಕ್ವೈರಿಗೆ ಬರೀತಾರೆ, NDRF ಎಲ್ಲ ಬರ್ತವೆ. ಯಾರ್ಯಾರು ಇದರಲ್ಲಿ ಸಂತ್ರಸ್ತರಿದ್ದಾರೆ ಅವ್ರನ್ನ ಹೊರಗೆ ತೆಗೆಯೋ ಕೆಲಸ ಆಗುತ್ತೆ, ವೈದ್ಯಕೀಯ ಪರೀಕ್ಷೆ ನಡೆಸಲಾಗತ್ತೆ. ಒಂದು ದೊಡ್ಡದಾದಂಥ ಸ್ಕ್ಯಾಮ್ ಈಗ ಹೊರಗಡೆ ಬಂದಿದೆ. ಅಲ್ಲಿಯ KMC ಅಂತೀವಿ ನಾವು, ಅದಕ್ಕೆ ಕಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್, ಅದರ ಕಮಿಷನರ್ ಹೆಸರು ಸ್ಮಿತಾ ಅಂತೇಳಿ. ಆ ಕಮಿಷನರ್ ಸ್ಮಿತಾ ಅವರು ನಿನ್ನೆ ಒಂದು ಆರ್ಡರ್ ಮಾಡಿದರು ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ. ಫಿರಹಾದ್ ಹಕೀಮ್ ಮೇಯರ್ ಆಗಿದ್ದ ಸಂದರ್ಭದಲ್ಲಿ, ಪಶ್ಚಿಮ ಬಂಗಾಳದ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಮತ್ತು ಅದರ ಹಿಂದಿದ್ದಂಥ ಶೋಭನ್ ದೇವನು ಅಲ್ಲಿಯ ಮೇಯರ್ ಆಗಿದ್ದರು, ಎಕ್ಸ್ ಮೇಯರು.
ಈ ಅವಧಿಯಲ್ಲಿ ಯಾವ್ಯಾವ ಕಟ್ಟಡದ ಪ್ಲ್ಯಾನ್ಗಳಿದಾವೋ ಅಷ್ಟು ಪ್ಲ್ಯಾನ್ಗಳು ಮರು ಪರೀಕ್ಷಣೆ ಆಗಬೇಕು. ಯಾಕೆಂದರೆ ಈಗ ಕಟ್ಟಡ ನಿರ್ಮಾಣ ಹಂತದಲ್ಲಿ ಬಿದ್ದಿದೆ. ಕಟ್ಟಡ ಸಜ್ಜಾಗಿರುವಂಥ ಕಟ್ಟಡ ಬಿದ್ದರೆ ನಾಳೆ ನೂರಾರು ಜನರಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಕಾರಣ ಇದೆ. ಏನಂದರೆ ಮೊದಲೇದು ಇದು ಅಲ್ಲಿ ಎರಡು ಥರ ಇದೆ. ಒಂದು ಘೌಸಾ ಪ್ಲ್ಯಾನ್ ಅಂತ ಕರೀತಾರೆ. ಘೌಸಾ ಪ್ಲ್ಯಾನ್ ಅಂತಂದರೆ ಕಾರ್ಪೊರೇಷನ್ ಅವ್ರು ಲೈಸೆನ್ಸ್ ಕೊಟ್ಟಿರೋ ಪ್ಲ್ಯಾನ್ ಅಪ್ರೂವ್ ಮಾಡಿರೋ ಪ್ಲ್ಯಾನೇ ಬೇರೆ, ಇವ್ರು ಕಟ್ಟೋ ಪ್ಲ್ಯಾನ್ ಬೇರೆ. ಇದರ 4 ದಿಕ್ಕಿಗೂ ಎನ್ಕ್ರೋಚ್ಮೆಂಟ್ ಆಗಿರುತ್ತೆ. ಆಮೇಲೆ ಗ್ರೌಂಡ್+2 ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ. ಗ್ರೌಂಡ್+4, ಗ್ರೌಂಡ್+5 ಈ ರೀತಿಯಾಗಿ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಿರ್ತಾರೆ. ಇದೊಂದು ಅರೇಂಜ್ಮೆಂಟ್ ಇದೆ. ಅಲ್ಲೊಂದು ದೊಡ್ಡದಾದಂಥ ಮೋಡಸ್ ಆಪರಂಡಿ. ಹೆಂಗೆ ಅಂದರೆ ಆ ಏರಿಯಾಗೆ ಒಬ್ಬ ಕೌನ್ಸಿಲರ್ ಇರ್ತಾನೆ. ಆ ಕೌನ್ಸಿಲರ್ಗೆ ಇಷ್ಟು ಅಂತ ಜಾಗವನ್ನು ಆತನಿಗೆ ಕೊಡಬೇಕು. ಇದು ಅಘೋಷಿತ, ಇದು ಕಟ್ ಮನಿ ಅಂತ ಕರೀತಾರೆ ಅದಕ್ಕೆ. ಈಗ ನೀವು ಗ್ರೌಂಡ್+2 ಮನೆ ಕಟ್ತೀರಿ ಅಥವಾ ಒಂದು ಬಿಲ್ಡಿಂಗ್ ಕಟ್ತೀರಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದರೆ ಆತನಿಗೆ 2 ಅಂಗಡಿಗಳನ್ನ ಬರೆದು ಕೊಡ್ಬೇಕು ನೀವು. ಜೊತೆಗೆ ಅಲ್ಲಿಯ MLA ಇದನ್ನಲ್ಲ, ಆತನಿಗೆ ಇಷ್ಟು ದುಡ್ಡು ಅಂತ ಕೊಡಬೇಕು, MP ಇಷ್ಟು ದುಡ್ಡು ಅಂತ ಕರೆಕ್ಟಾಗಿ ಕಟ್ ಮನಿ ಎಲ್ಲರಿಗೂ ಹೋಗಬೇಕದು. ಅಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ ಇದು ಘೌಸಾ ಪ್ಲ್ಯಾನ್ ಅಂತೇಳಿ. ಫರ್ಜಿ ಪ್ಲ್ಯಾನ್ ಅಂತ ನಾವು ನಕಲಿ ಪ್ಲ್ಯಾನ್ ಅಂತೀವಲ್ಲ, ಆ ಥರ ಇದು. ಈ ಘೌಸಾ ಪ್ಲ್ಯಾನ್ ಅನ್ನೋದು ಅತ್ಯಂತ ಸ್ವಾಭಾವಿಕವಾಗಿ ಸರ್ವೇ ಸಾಮಾನ್ಯ ನಡೀತಾ ಇದ್ದದ್ದು. ಏಕೆಂದರೆ ಸರ್ಕಾರ ಇವ್ರದೇ, ಇದನ್ನು ಯಾರು ಪರೀಕ್ಷೆಗೆ ಒಳಪಡಿಸುವಂಥ ಪ್ರಶ್ನೆನೇ ಇಲ್ಲ. ಕೇಂದ್ರ ಸರ್ಕಾರ ಇದನ್ನು ನೋಡ್ಲಿಕ್ಕೆ ಬರೋ ಪ್ರಶ್ನೆನೇ ಬರೋದಿಲ್ಲ, ಅವ್ರಿಗೆ ಅಧಿಕಾರ ಇರೋದಿಲ್ಲ. ನೋಡಬೇಕಾಗಿದ್ದು ತೃಣಮೂಲ ಕಾಂಗ್ರೆಸ್ಸು ಅವ್ರದೇ ಸರ್ಕಾರ. ಕಳೆದ 15 ವರ್ಷದಿಂದಿದೆ, ಮುಂದೂ ಇರುತ್ತೆ ಅನ್ನುವಂಥ ನಂಬಿಕೆ. ಆ ಕಾರ್ಪೊರೇಟರ್ಗಳು, ಅದೇ MLAಗಳು, ಅದೇ MPಗಳು, ಅಲ್ಲಿರುವಂಥ ರೌಡಿಗಳು ಇಷ್ಟು ಜನರಿಗೆ ದುಡ್ಡು ಹಂಚಿಬಿಟ್ರೆ ನೀವು ಗ್ರೌಂಡ್+1, ಗ್ರೌಂಡ್+2 ಇದ್ದರೆ ಗ್ರೌಂಡ್+8 ಅಂತ ಕಟ್ಬೋದು. ಇಷ್ಟು ದುಡ್ಡು ಕೊಟ್ಟ ವ್ಯಕ್ತಿ ಕಲಬೆರಕೆಯಾಗಲಾರದ ವಸ್ತುವಿನಲ್ಲಿ ಬಿಲ್ಡಿಂಗನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅವಾಗೇನಾಗುತ್ತೆ, ಡುಪ್ಲಿಕೇಟ್ ಸಿಮೆಂಟು, ಡುಪ್ಲಿಕೇಟ್ ಮರಳು, ಡುಪ್ಲಿಕೇಟ್ ವಸ್ತುಗಳು ಎಲ್ಲ ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ಇದಕ್ಕೆ ನಗರಾಭಿವೃದ್ಧಿ ಸಚಿವ ಯಾರು? ಅಗೇನ್ ಇದೇ ಫಿರ್ಹಾದ್ ಹಕೀಮು ಮಮತಾ ಬೇಗಂ ಅವರ ಸರ್ಕಾರದಲ್ಲಿ ಒಂದು ಕಡೆ ನಗರಾಭಿವೃದ್ಧಿ ಸಚಿವ, ಇನ್ನೊಂದು ಕಡೆ ಅಲ್ಲಿಯ ಸ್ಥಳೀಯ ಮೇಯರ್, KMC ಮೇಯರ್. ಇವನ ಆಡಳಿತಾವಧಿಯಲ್ಲಿ ಆಗಿರೋ ಬಿಲ್ಡಿಂಗ್ಗಳೆಲ್ಲ ಇದೇ ರೀತಿಯಾದ ಬಿಲ್ಡಿಂಗ್ ನಡೆದಿರೋದು. ಈಗ ಒಂದು ಕಟ್ಟ ತರತಾಲಾದಲ್ಲಿ ಬಿತ್ತು. ಆಮೇಲೆ ಇದೇನು ಹೊಸ್ತಲಲ್ಲಿ ಈ ಹಿಂದೆ ಇದೇ ವಿಧಾನನಗರ್ ಫ್ಲೈಓವರ್ ಅಂತ ಹೊತ್ತಿತ್ತು, ಮಹಾನಂದ ಸೇತುವೆ ಅಂತ ಅದರ. ಆ ಮಹಾನಂದ ಸೇತುವೆ ಕಟ್ಟಲಿಕ್ಕೆ ಎಷ್ಟು ವರ್ಷ ಹಿಡಿತು, ಅದಕ್ಕಿಂತ ಮುಂಚೆ ಬಿದ್ದೋಯ್ತು. ಅದಕ್ಕಿಂತ ಮುಂಚೆ ಒಂದು ಪೋಸ್ಟಾ ಬ್ರಿಡ್ಜ್ ಅಂತ, ಆ ಪೋಸ್ಟಾ ಬ್ರಿಡ್ಜ್ ಕೂಡ ಕಟ್ಟುವ ಅವಧಿಗಿಂತ ಮುಂಚೆ ಅದೆಲ್ಲ ಬಿದ್ದೋಯ್ತು. ಇವೆಲ್ಲ ಸರ್ಕಾರಿ ವ್ಯೂ. ಅದರಿಂದ ಸಾವಾದಾಗ ಸುದ್ದಿ ಆಗತ್ತೆ ವಿನಃ ಅಲ್ಲಿ ದುಡ್ಡು ಎಷ್ಟು ಹೊಡೆದ್ರು ಅನ್ನೋದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ರೀತಿ ಏನು ಮೋಡಸ್ ಆಪರಂಡಿ ನಡೀತಾ ಇತ್ತೋ ಇಷ್ಟುರ್ದು ಸಂಪೂರ್ಣವಾಗಿ ಈಗ ಮರು ತಪಾಸಣೆ ನಡೆಯುತ್ತೆ. ಯಾವ್ಯಾವ ಲೈಸೆನ್ಸ್ಗಳು ಇಶ್ಯೂ ಆಗಿದೆ, ಅವು ಯಾವ್ಯಾವ ಹಂತದಲ್ಲಿ ಕಟ್ಟಡ ನಡೀತಾ ಇದ್ದಾವೆ, ಆ ಕಟ್ಟಡ ನಡೆದಿದ್ದರೆ ಅದರ ಪ್ಲ್ಯಾನ್ ಅಪ್ರೂವಲನ್ನು ಹೊಸದಾಗಿ ಮಾಡಿಸಬೇಕು. ಆ ರೀತಿಯದಾದಂಥ ಒಂದು ಆದೇಶವನ್ನು ನಿನ್ನೆ ಅಲ್ಲಿ ಕಾರ್ಪೊರೇಷನ್ ಸ್ಮಿತಾ ಅವರು ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಹಳೆ ಬಿಲ್ಡಿಂಗು ಅಂತ ಸುಮ್ಮನಿರೋ ಆಗಿಲ್ಲ, ಯಾವುದೋ ಇಮೋಷ್ನಲ್ ಬಾಂಡೇಜ್ ಇಲ್ಲ, ಯಾರ್ದು ವಶೀಲಿ ಬಾಜಿ ಇಲ್ಲ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಕಡೆ ಬಿಲ್ಡಿಂಗ್ ಬಿದ್ದಾಗ ನೂರಾರು ಜನ ಸತ್ತಾಗ ನಮ್ಮ ಸರ್ಕಾರದಿಂದ ಆಗಿದೆ ಅನ್ನೋಂಥ ಕೆಟ್ಟ ಹೆಸರು ಬರುತ್ತೆ. ಇದಾಗಿರೋದು 5 ವರ್ಷದಿಂದ ಅಪ್ರೂವಲ್ ಆಗಿರುತ್ತೆ, 3 ವರ್ಷದಿಂದ ಅಪ್ರೂವಲ್ ಆಗಿರುತ್ತೆ, 2 ವರ್ಷದಿಂದ ಅಪ್ರೂವಲ್ ಆಗಿರ್ತಾವೆ ಪ್ಲ್ಯಾನು. ಬಿಲ್ಡಿಂಗ್ ಕಟ್ಟಲಿಕ್ಕೆ 2 ವರ್ಷ 3 ವರ್ಷ ಬೇಕು. ಸುವೇಂದು ಅಧಿಕಾರಿ ಅವಧಿಯಲ್ಲಿ ಈ ರೀತಿ ಬಿಲ್ಡಿಂಗ್ ಬಿತ್ತು ಅಂತ ನಾಳೆ ನರೇಟಿವ್ ಆಗುತ್ತೆ. ಅದಕ್ಕೆ ನಾನು ಸಿದ್ಧನಿಲ್ಲ, ಎಲ್ಲ ಬಂದ್ ಮಾಡಿ. ಇದ್ರ ಮಧ್ಯೆ 2 ಸ್ಟ್ರಿಂಜೆಂಟ್ ಆ್ಯಕ್ಟ್ಗಳನ್ನು ತರ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಒಂದು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿದರೆ ಅವರ ಬಿಲ್ಡಿಂಗ್ಗಳನ್ನು ಮಾರಿ ಆ ದುಡ್ಡನ್ನು ವಸೂಲಿ ಮಾಡಿಕೊಳ್ಳೋದು. ಯೋಗಿ ಆದಿತ್ಯನಾಥ್ ಮಾಡಿದ್ದು ಉತ್ತರ ಪ್ರದೇಶದಲ್ಲಿ. ಅದನ್ನು ಇಲ್ಲಿ ಆ ಕಾಯ್ದೆ ವಿಧೇಯಕವನ್ನು ಮಂಡಿಸಿದ್ದಾರೆ ವಿಧಾನಮಂಡಲದಲ್ಲಿ. ಎರಡನೇದ್ದು, ಯಾರಾದರೂ ಕೂಡ ದುಡ್ಡನ್ನು ಕಟ್ ಮನಿ ಹೊಡೆದು ಆ ರೀತಿ ಮಾಡಿ ದುಡ್ಡನ್ನು ಲೂಟಿ ಮಾಡಿ, ಜನರಿಂದ ದುಡ್ಡನ್ನು ಲೂಟಿ ಮಾಡಿ ಆಸ್ತಿ ಮಾಡ್ಕೊಂಡಿದ್ರೆ, ಅಕ್ರಮ ಆಸ್ತಿ ಮಾಡಿದರೆ ಅದನ್ನು ಆಕ್ಷನ್ಗೆ ಹಾಕಿ, ಹರಾಜಿಗೆ ಹಾಕಿ ಆ ದುಡ್ಡನ್ನು ಸರ್ಕಾರದ ಬೊಕ್ಕಸಕ್ಕೋ ಅಥವಾ ಜನರ ಸಾಮಾಜಿಕ ಕೆಲಸಗಳಿಗೋ ಬಳಸುವಂಥ ಮತ್ತೊಂದು ಕಾಯ್ದೆಯನ್ನು ಜಾರಿಗೆ ತರ್ತಾ ಇದೆ. ಇದೇ ವಿಧಾನಮಂಡಲದಲ್ಲಿ ಈ ಬಾರಿ ವಿಧೇಯಕವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಅಲ್ಲಿ ಹೇಳಬೇಕಾದಂಥ 10 ವಿಷಯಗಳಿದ್ದಾವೆ. ಮಹುವಾ ಮೈತ್ರ ಅವರು ಇದ್ದಕ್ಕಿದ್ದ ಹಾಗೆ ಸುವೇಂದು ಅಧಿಕಾರಿ ಬಗ್ಗೆ ಭಾಳ ಇಮೋಷ್ನಲ್ ಆಗಿ ಅವರ ಸ್ನೇಹ ಆಗಿದೆ ಹೀಗಿದೆ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇದೆ, ಅಲ್ಲಿ ಭಾಲೋ ತೃಣಮೂಲ್ ಆ್ಯಂಡ್ ಖರಾಬ್ ತೃಣಮೂಲ್ ಅಂತ. ಭಾಲೋ ತೃಣಮೂಲ್ ಅಂದರೆ ಒಳ್ಳೆ ತೃಣಮೂಲ, ಖರಾಬ್ ತೃಣಮೂಲ ಕೆಟ್ಟ ತೃಣಮೂಲ ಅಂತ. ಈಗ ಇರೋ 3 ತೃಣಮೂಲಲ್ಲಿ ಒಂದು NCPI ಅಂತ ಹೋಗಿದೆ, ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ಗ್ರೂಪ್ ಹೋಗಿದೆ. ಒಂದು ತೃಣಮೂಲ್ ಕಾಳಿಘಾಟ್ ಅಂತ ಒಂದು ಮಮತಾ ಬೇಗಂದಿದೆ.
ಇದು ಮೂರನೇದು ಭಾಲೋಪ ಅಂಥೇಳಿ ಇವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಈಕೆ ಬಗ್ಗೆ ಭಾಳಷ್ಟು ಹೇಳೋದಿದೆ. ಮವ ಮೈತ್ರದ ಈ ಸಂಚಿಕೆಯಲ್ಲಿ ಹೇಳಿದ್ರೆ ಅದೇ 20 ನಿಮಿಷ ಆಗುತ್ತೆ. ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಿನ್ನೆ ಹೌಡಾದಲ್ಲಿ ನಾನು ಒಂದು ಸಲ ನಿಮ್ಗೆ ಹೇಳ್ತೀನಿ, ಖಾಸಗಿ ವಿಚಾರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಸಂಜೆ 6:45 7 ಗಂಟೆಗೆ ಹಳದಿ ಬಣ್ಣದ ಟ್ಯಾಕ್ಸಿಯಲ್ಲಿ ಕೂತ ಹೌಡಾ ಸ್ಟೇಷನ್ ಹೊರಟೆ ಸರ್. ರಾತ್ರಿ 10 ಗಂಟೆ ಆದರೂ ಮುಟ್ಲಿಕ್ಕಾಗಲಿಲ್ಲ. ನಾನು ಹೇಳಿದ್ರೆ ನೀವು ನಂಬೋದಿಲ್ಲ. ಆ ರೀತಿಯದಾದ ಎನ್ಕ್ರೋಚ್ಮೆಂಟು, ಆ ರೀತಿಯ ಟ್ರಾಫಿಕ್ಕು, ಅಷ್ಟೊಂದು ಅರಾಜಕತೆ, ಅಷ್ಟೊಂದು ಅಸ್ತವ್ಯಸ್ತತೆ ಎಲ್ಲವೂ ನುಸುಳುಕೋರರಿಂದ ಸಂಪೂರ್ಣವಾಗಿ ಆವೃತಗೊಂಡದ್ದು. ನಿನ್ನೆ ಅದನ್ನು ಖಾಲಿ ಮಾಡಿಸಿದ್ದಾರೆ. ಎಡಗಡೆ ಇರುವ ರಸ್ತೆ ರೈಲ್ವೆ ಇಲಾಖೆಗೆ ಸೇರಿದಂಥ ಜಾಗ ಹೇಗೆ ಕ್ಲಿಯರ್ ಆಗಿದೆ ಅದರದ್ದೊಂದು ವಿಡಿಯೋ ನೋಡಿಬಿಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.